ನಮಸ್ತೆ. ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರಿಗೆರೆಯಲ್ಲಿ ಗ್ರಾಮಾಡಳಿತ ಅನುಮತಿ ಇಲ್ಲದೆ ದನದ ಮಾಂಸ ಮಾರಾಟ. ಸಿರುಗುಪ್ಪ ತಾಲೂಕಿನ ಸಿರಿಗೆರೆ ಗ್ರಾಮಕ್ಕೆ ಅಂಟಿಕೊಂಡು ಇರುವಂತಹ ಗುಡ್ಡದ ಸಾರ್ವತ್ರಿಕ ಜಾಗದಲ್ಲಿ ಬಹು ವರ್ಷಗಳಿಂದ ದನವನ್ನ ಕತ್ತರಿಸುವ ಕಸಾಯಿ ನಡೆಸ್ತಾ ಇದ್ದು, ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ವಿಚಾರಿಸಿದಾಗ ಅನುಮತಿ ನೀಡಿಲ್ಲ ಅಂತ ಉತ್ತರ ನೀಡಿದ್ದಾರೆ. ಗ್ರಾಮದಲ್ಲಿ ರಾಜರೋಷವಾಗಿ ಗುಡ್ಡದಲ್ಲಿ ಕಟ್ಟಡವನ್ನ ನಿರ್ಮಿಸಿಕೊಂಡು ಅಕ್ರಮವಾಗಿ ದನಗಳ ಮಾಂಸವನ್ನ ಮಾರಾಟ ಮಾಡ್ತಾ ಇದ್ರು ಕೂಡ ಗ್ರಾಮಾಡಳಿತ, ಪಶುಸಂಗೋಪನಾ ಇಲಾಖೆ, ಪೊಲೀಸ್ ಇಲಾಖೆಗಳು ಒಬ್ಬರ ಮೇಲೊಬ್ಬರು ಬೆರಳು ತೋರಿಸುತ್ತಾ ಕಂಡು ಕಾಣದಂತೆ ಪಲಾಯನ ಮಾಡುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಪಶು ವೈದ್ಯಕೀಯ ಇಲಾಖೆ ಸಹಾಯಕ ನಿರ್ದೇಶಕ ಗಂಗಾಧರ್ ಇವರು ತಾಲೂಕಿನಲ್ಲಿ ಸಿರುಗುಪ್ಪ ನಗರ, ತೆಕ್ಕಲಕೋಟೆ ಪಟ್ಟಣದಲ್ಲಿ ಮಾತ್ರ ಕಸಾಯಿ ಖಾನೆಗೆ ಅನುಮತಿ ನೀಡಲಾಗಿದ್ದು, 13 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ದನವನ್ನ ತಮ್ಮ ಇಲಾಖೆಯಿಂದ ಪರಿಶೀಲಿಸಿ ಅನುಮತಿ ಪಡೆದ ನಂತರ ಮಾಂಸಕ್ಕಾಗಿ ಬಳಸಲಾಗ್ತಾ ಇದೆ. ಅಲ್ಲಿಂದ ಸಾಗಿಸಿ ಮಾಂಸ ಮಾರಾಟ ಮಾಡಿರಬಹುದು. ನಿಮ್ಮ ಕೆಲಸ ನೀವು ಮಾಡಿ, ನಂತರ ಕ್ರಮ ಕೈಗೊಳ್ಳಲಾಗಿ ಹಾರಿಕೆ ಉತ್ತರ ಕೊಟ್ಟಿದ್ದಾರೆ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಸ್ಥಳೀಯ ಆಡಳಿತದ ಅನುಮತಿ ಇಲ್ಲದೆ ಬೇರೊಂದು ಸ್ಥಳದಿಂದ ವಧೆ ಮಾಡಿ ತಂದು ಮಾರಾಟ ಮಾಡುವುದಾದರೆ ಅದು ನಮ್ಮ ತಾಲೂಕಿನ ಕಸಾಯಿ ಖಾನೆಯದ್ದು ಅಥವಾ ಬೇರೆ ತಾಲೂಕಿನೆಂಬುದು ಯಕ್ಷ ಪ್ರಶ್ನೆಯಾಗಿದೆ. ಇಲ್ಲವೇ ನೆರೆಯ ಆಂಧ್ರ ಪ್ರದೇಶದಿಂದ ಸಾಗಾಟ ಮಾಡ್ತಾ ಇರುವ ಬಗ್ಗೆ, ಅದು ದೈಹಿಕವಾಗಿ ಆರೋಗ್ಯದ ಪರೀಕ್ಷೆ ನಡೆಸಿರುವ ಬಗ್ಗೆ ತಪಾಸಣೆ ಮಾಡುವವರಾದರೂ ಯಾರು? ಯಾರಿಗೆ ಮಾಹಿತಿ ಇಲ್ಲದೆ ನಡೆಯದ ಇಂತಹ ಅನಧಿಕೃತ ಮಾರಾಟ ಕೇಂದ್ರವನ್ನ ತಡೆಯುವವರು ಇಲ್ಲವಂತಾಗಿದೆ. ಸರ್, ಇಲ್ಲಿ ಬಹು ದಿನಗಳಿಂದ ನಡೀತಾ ಇದೆ ಎಂಬ ಮಾಹಿತಿ ಇದೆ. ಪಬ್ಲಿಕ್ ಆಗಿ ಈ ಥರ ಸೆಡ್ ಹಾಕ್ಕೊಂಡು ಮಾಂಸ ಕಟ್ ಮಾಡ್ತಿದ್ದಾರೆ, ಜಾನುವಾರುಗಳು ತಂದು ಅಕ್ರಮವಾಗಿ ಸಾಗಣೆ ಮಾಡ್ತಿದ್ದಾರೆ ಮಾಂಸನ. ಇದಕ್ಕೆ ನೀವೇನು ಹೇಳ್ತೀರಿ ಸರ್? ಈಗ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರವರ ಮಾಹಿತಿ ಮೇರೆಗೆ ನಾವು ವೆಟರ್ನರಿ ಡಾಕ್ಟರ್ ಅವರು ಸ್ಥಳ ಪರಿಶೀಲನೆ ಮಾಡಿ ಗೊತ್ತಾಗಿದೆ. ಅದಕ್ಕಾಗಿ ಅವ್ರಿಗೆ ಯಾರು ಪತ್ತೆ ಹಚ್ಚಿ ಅವ್ರು ಸಂಬಂಧಪಟ್ಟ ನೋಟಿಸ್ ಜಾರಿ ಮಾಡಿ ಅದನ್ನು ತಡೆ ವ್ಯವಸ್ಥೆ ಮಾಡಿದ್ವಿ. ಅವರು ತಡೆಯಿಲ್ಲಪ್ಪ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಶಿಸ್ತು ಕ್ರಮಕ್ಕಾಗಿ ಆ್ಯಕ್ಷನ್ಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ ಸರ್. ಈಗ ನಮ್ಮ ಪಶುಸಂಗೋಪನಾ ಇಲಾಖೆ ಈ ಗಮನಕ್ಕೆ ತಾವು ಪತ್ರಿಕಾ ಮಾಧ್ಯಮರು ಬಂದು ನಮಗೆ ಈ ಥರ ಹೇಳಿದ ಮೇರೆಗೆ ನಾವೀಗ ಬಂದು ಸ್ಥಳ ಪರಿಶೀಲನೆ ಮಾಡಿರ್ತೇವೆ. ಇಲ್ಲಿ ಭೌತಿಕವಾಗಿ ಕೆಲವು ದೊಡ್ಡ ಅನಿಮಲ್ಸ್ಗಳನ್ನ ಕಟ್ ಮಾಡಿರೋದು ಒಂದು ನಮ್ಮ ಪರಿಶೀಲಿಸಲಾಗಿ ಕಂಡು ಬಂದಿರುತ್ತದೆ. ಈಗ ನಮ್ಮ ಮೇಲಾಧಿಕಾರಿಗಳ ಒಂದು ಗಮನಕ್ಕೆ ಸಹ ಈಗ ದೂರವಾಣಿ ಮುಖಾಂತರ ಕರೆ ಮಾಡಿರ್ತೇವೆ. ಅವರು ಸಹ ಒಂದು ಸ್ಥಳೀಯ ಒಂದು ಗ್ರಾಮಾಡಳಿತ, ಈಗ PDO ಸಾರ್ ಮುಖಾಂತರ ಅವರು ಯಾವ ದಿನಗಳದ್ದು ಕಟ್ ಮಾಡ್ತಾರೋ ಆ ದಿನಗಳು ಮೆನ್ಷನ್ ಮಾಡಿ ಒಂದು ಸ್ಥಳೀಯವಾಗಿ ಯಾರು ಕಟ್ ಮಾಡ್ತಾರೋ ಅವರಿಗೆ ಒಂದು ನೋಟಿಸ್ ಇಶ್ಯೂ ಮಾಡಿ, ಅದು ನಮ್ಮ 2020 ನಮ್ಮ ಗೋಹತ್ಯೆ ಕಾಯ್ದೆ ನಿಷೇಧ ಬಂದಿರುತ್ತದೆ. ಅವರು ಯಾವುದೇ ಒಂದು ದೊಡ್ಡ ಅನಿಮಲ್ಸ್ ಪ್ರಾಣಿಗಳನ್ನ ಗೋಹತ್ಯೆ ಮಾಡಬೇಕಾದ್ರೆ ಅವು ಗೋಗಳನ್ನು ದನ, ಎಮ್ಮೆ, ಕರುಗಳನ್ನ ಇವೆಲ್ಲ ಕಟ್ ಮಾಡೋಂಗಿಲ್ಲ. ಎಮ್ಮೆ ಇವು ಕಟ್ ಮಾಡೋಂಗೆ ಪರಿಸ್ಥಿತಿ ಇತ್ತಂದರೆ ನಮ್ಮ ಇಲಾಖೆಯಿಂದ ಪರ್ಮಿಷನ್ ತೊಗೊಂಡು ಅದರ ಒಂದು ಆರೋಗ್ಯ ಪರಿಶೀಲನೆ ಮಾಡಿ ಕಟ್ ಮಾಡೋ ಒಂದು ಕಾಯ್ದೆ ಇರುತ್ತದೆ. ಆದ ಕಾರಣ ಈಗ ನಮ್ಮ ಮೇಲಾಧಿಕಾರಿಗಳ ಸೂಚನೆ ಮೇರೆಗೆ ನಾವು ಈಗೆಲ್ಲ ಸ್ಥಳ ಪರಿಶೀಲನೆ ಮಾಡಿ ಈಗ ಅವರು ಯಾವ ಬುಧವಾರ ಮತ್ತು ಭಾನುವಾರ ಅಂತ ತಾವು ಹೇಳಿದ ಹೇಳಿಕೆ ಮೇರೆಗೆ ಆ ದಿನಗಳಂದು ಒಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ ಅವ್ರ ಮುಖಾಂತರ ಒಂದು ಕಟ್ ಮಾಡೋ ಒಂದು ಸಂದರ್ಭದಲ್ಲಿ ನಮಗೆ ನೇರವಾಗಿ ಅವರು ಸಿಕ್ಕಿದ ಪರಿಸ್ಥಿತಿಯಲ್ಲಿ ಮುಂದಿನ ಕ್ರಮ ಕೈಗೊಳ್ಳಲು ಅನುಕೂಲವಾಗುತ್ತದೆ ಎಂದು ನಾವು ಈ ಮೂಲಕ. ಇನ್ನು ಮುಂದಾದರೂ ಸಂಬಂಧಿಸಿದ ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಗಮನವಹಿಸಿ ಅನಧಿಕೃತವಾಗಿ ಮಾಂಸ ಮಾರಾಟ ಮಾಡುತ್ತಿರುವವರ ಮೇಲೆ ಸೂಕ್ತ ಕ್ರಮ ಜರುಗಿಸಿ ಜನರ ಆರೋಗ್ಯವನ್ನ ಕಾಪಾಡಬೇಕೆಂದು ಸ್ಥಳೀಯರ ಒತ್ತಾಯವಾಗಿದೆ. ಹೊನ್ನೂರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.